ಕರೆ ಹೇಳ್ರಿ, ಯಾರ್ಯಾರ ಕಡೆ ರೊಕ್ಕ ಇಸ್ಕೊಂಡಿರಿ ನೀವು? ಯಾರ ಕಡೆನೂ ಇಲ್ಲ, ಇವ್ ಕಡೆ ಒಬ್ಬನ ಕಡೆನ ಇಸ್ಕೊಂಡಿದ್ದೆ ನಾನು, ಮತ್ ಯಾರ ಕಡೆನೂ ಇಸ್ಕೊಂಡಿಲ್ಲ. ಹೌದಾ? ನನ್ನ ಮೇಲೆ ಆನಿ ಮಾಡಿ ಹೇಳ್ರಿ, ನೀವು ಯಾರ ಕಡೆನೂ ರೊಕ್ಕ ಇಸ್ಕೊಂಡಿಲ್ಲ ಅಂತಂದು. ನಿನ್ನ ಮ್ಯಾಲ ಆನಿ ಹಾಕಿ ಹೇಳ್ತೇನಿ, ಅವನ ಕಡೆ ಒಬ್ಬನ ಕಡೆ ಬಿಟ್ರೆ ಇನ್ನೂ ಇಬ್ರ ಕಡೆ ಇಸ್ಕೊಂಡೆ ನಾ ರೊಕ್ಕ. ಅಯ್ಯೋ ದೇವ್ರೇ ರೀ, ಯಾಕ್ರಿ ಹಿಂಗ್ ಮಾಡತ್ತೀರಿ ನೀವ ರೀ? ಮುಂದೆ ನಮ್ ಜೀವನ ಹೆಂಗ್ರಿ ಹಿಂಗ ಮಾಡ್ಕೊಂತ ಹೊಂಟ್ರೆ ನಮ್ ಪಾಪ ಭವಿಷ್ಯ ಏನಾಗ್ಬೇಕ್ರಿ? ಇಲ್ಲ, ಇನ್ನೊಂದ್ಸಲ ಹಿಂಗ್ ಮಾಡುದಿಲ್ಲ. ರೊಕ್ಕ ಬೇಕಾಗಿದ್ದು ಅಂತೇಳಿ ಅವ್ರ ಇವ್ರ ಕಡೆ ಸಾಲ ಮಾಡಿಬಿಟ್ಟೇನ, ಇನ್ನೊಂದ್ಸಲ ಮಾಡುದಿಲ್ಲ. ಇನ್ನು ಮೇಲಿತ್ರ ಯಾರ ಕಡೆನೂ ರೊಕ್ಕ ಕೇಳುದಿಲ್ಲ. ಯಾರ್ಯಾರ ಕಡೆ ರೊಕ್ಕ ಇಸ್ಕೊಂಡೇನಲ್ಲ ಅವ್ರಿಗೆ ಮುಟ್ಟಿಸಿ ಬಿಡ್ತೇನಂತ. ಹೆಂಗ್ ಮುಟ್ಟಿಸ್ತೀರಿ? ದುಡಿತೀರಿ? ಏನ್ ಮಾಡ್ತೀರಿ ನೀವು? ಪಾಲ್ತು ತಿರುಗಾಡ್ತೀರಿ ಹಂಗ ರೊಕ್ಕ ಇಸ್ಕೊಂಡ್ ರೀ? ಹಿಂಗ್ ಮಾಡಿದ್ರಿ ಹೆಂಗ್ರಿ? ಇಲ್ ತೋರ, ಈಗ ದುಡ್ಯಾಕ್ ಹೋಗ್ತೀನಿ. ಪೆಟ್ರೋಲ್ ಪಂಪ್ನ್ಯಾಗ ಕೆಲಸ ಐತಂತ ಅಲ್ಲಿ ಕೆಲ್ಸಕ್ಕೆ ಹೋಗಿ ದುಡ್ದು ಅವ್ರಿಗೆಲ್ಲ ರೊಕ್ಕ ಮುಟ್ಟಿಸಿ ಬಿಡ್ತೇನೆ ನಾ. ರೀ ಹಿಂಗ ಎಷ್ಟು ಸುಳ್ಳು ಹೇಳಿರಿ ನೀವ? ಬರೇ ಸುಳ್ಳು ಹೇಳ್ಕೊಂತಾನೆ ಹೊಂಟಿರಿ ನೀವ. ನಿಮ್ ಬಾಯಾಗ ಬರೇ ಸುಳ್ಳ ಬರ್ತೈತಿ, ಒಂದು ಕರೆನ ಬರಂಗಿಲ್ಲ. ಈಗ ಹೇಳತ್ತಿದ್ದು ಸುಳ್ಳು ಮಾತಾ ಇದೆ, ನನಗೆ ಗೊತ್ತೈತಿ, ಚಲೋ ಗೊತ್ತೈತಿ ನನಗ. ಇನ್ನೂ 100 ಮಂದಿ ಕಡೆ ಸಾಲ ಮಾಡ್ತೀರಿ ನೀವ, ನನ್ ಜೀವನ ಹಿಂಗ ಹಾಳು ಮಾಡಿರ್ತೀರಿ ನೀವು, ಗೊತ್ತಾಯ್ತು ನನಗ. ಇದು ಫಸ್ಟ್ ಅಂಡ್ ಲಾಸ್ಟ್, ಇನ್ನೊಂದ್ಸಲ ಯಾರ ಕಡೆನೂ ರೊಕ್ಕ ಇಸ್ಕೊಳ್ಳುದಿಲ್ಲ, ಕ್ಷಮಿಸ್ಬಿಡ. ಹಿಂಗ್ ಮಾಡಿದ್ರೆ ಹೆಂಗ ನೀನ? ಇನ್ನೊಂದ್ಸಲ ಯಾರ ಕಡೆನೂ ಇಸ್ಕೊಳ್ಳುದಿಲ್ಲ. ಕರೆ ಹೇಳಾಕತ್ತೀನಿ, ಈ ಮಾತು ಕರೆನೂ ಅಣ್ಣ ಹೇಳಾತಿದ್ದ. ಇದ ಮಾತ ಇದ ಮಾತ, ಇದ ಲಾಸ್ಟ್ ವಾರ್ನಿಂಗ್ ನಾ ಕೊಡಾತಿದ್ದ.